ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಮೇ 15ರಂದು ಶುಕ್ರನ ರಾಶಿಗೆ ಸೂರ್ಯನ ಸಂಚಾರದ ಪರಿಣಾಮವು ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳ ಮೇಲೆ ಹೇಗಿರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ವೃಷಭ ರಾಶಿಯಲ್ಲಿ ಶುಕ್ರನು ತನ್ನ ಸಂಚಾರವನ್ನು ಆರಂಭಿಸಿದ್ದಾನೆ. ಇದರ ಪರಿಣಾಮವಾಗಿ ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆಯ ಜೊತೆ ಮುಂದುವರಿಯಬೇಕು, ಹಾಗೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೋಡಲಿದ್ದಾರೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸಲಿದೆ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಅನೇಕ ರೀತಿಯ ತೊಂದರೆಗಳನ್ನು, ಗೊಂದಲಗಳನ್ನು ನಿವಾರಿಸಲಿದೆ. ಈಗ ನಾವು ನೋಡೋಣ ಸೂರ್ಯನ ಸಂಚಾರದ ಪರಿಣಾಮ ಹೇಗಿರಲಿದೆ. ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಸೂರ್ಯನ ಪ್ರಭಾವದಿಂದಾಗಿ ಯಾವ ಕ್ಷೇತ್ರದಲ್ಲಿ, ಯಾವ ಸಮಯದಲ್ಲಿ, ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನ ಸ್ಥಾನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಸೂರ್ಯ ದೇವನು ಎಲ್ಲ ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ. ಅವರು ಕೇವಲ ಒಂದು ಗ್ರಹ ಮಾತ್ರವಲ್ಲ, ಇಡೀ ಸೃಷ್ಟಿಗೆ ಜೀವನದ ಮೂಲವಾಗಿದ್ದಾರೆ. ತಮ್ಮ ಬೆಳಕು ಮತ್ತು ಶಕ್ತಿಯಿಂದ ಜಗತ್ತನ್ನು ಜೀವಂತಗೊಳಿಸುತ್ತಾರೆ. ಸೂರ್ಯನನ್ನು ಆರೋಗ್ಯ, ಆತ್ಮವಿಶ್ವಾಸ, ಪ್ರತಿಷ್ಠೆ ಮತ್ತು ಚೈತನ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸಂಕ್ರಾಂತಿ ಎಂದು ಕರೆಯಲ್ಪಡುತ್ತಾರೆ. ಸೂರ್ಯನ ರಾಶಿಚಕ್ರ ಚಿಹ್ನೆ ಬದಲಾಯಿಸಿದಾಗ ಪ್ರತಿಯೊಬ್ಬ ಜೀವನದ ಮೇಲೆ ತನ್ನ ಪ್ರಭಾವವನ್ನು ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಬೀರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನು ಒಂದು ರಾಶಿಯಿಂದ ಸರಿಸುಮಾರು ಒಂದು ತಿಂಗಳ ನಂತರದಲ್ಲಿ ಮಾತ್ರ ತನ್ನ ಸಂಚಾರವನ್ನು ಮಾಡುತ್ತಾರೆ. ಈ ಪ್ರಸ್ತುತ ಸಮಯದಲ್ಲಿ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ್ದು, ಇದು ಧಾರ್ಮಿಕ ಮತ್ತು ಜ್ಯೋತಿಷ ದೃಷ್ಟಿಕೋನದಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಸೂರ್ಯನು ತನ್ನ ಉತ್ತುಂಗ ರಾಶಿಯಿಂದ ಅಂದರೆ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪ್ರವೇಶವನ್ನು ಪಡೆದಿರುವುದರಿಂದಾಗಿ ಈ ಪ್ರಸ್ತುತ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನೇ ನೀವು ನೋಡಬಹುದಾಗಿರಲಿದೆ. ಸೂರ್ಯನ ಸಂಚಾರದ ಪರಿಣಾಮ ಮೀನ ರಾಶಿಯವರಿಗೆ ಹೀಗಿರಲಿದೆ. ಮೀನ ರಾಶಿಯವರಿಗೆ ಸೂರ್ಯನು 6ನೇ ಮನೆಯ ಅಧಿಪತಿಯಾಗಿದ್ದು, ಈ ಸೂರ್ಯ ಸಂಚಾರದಲ್ಲಿ ವೃಷಭ ರಾಶಿ 2026ರಲ್ಲಿ ಅವನು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ 3ನೇ ಮನೆಗೆ ಪ್ರವೇಶವನ್ನು ಪಡೆದಿರುವುದರಿಂದಾಗಿ 3ನೇ ಮನೆ ಸೂರ್ಯನ ಸಂಚಾರದ ಸಾಮಾನ್ಯ ಧೈರ್ಯ, ಆತ್ಮವಿಶ್ವಾಸ ಮತ್ತು ಶೌರ್ಯವನ್ನು ಹೆಚ್ಚಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ನಿಮ್ಮ ಕೆಲಸದಲ್ಲಿನ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತೀರಿ. ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹಾಗೆ ನೀವು ಮಾನಸಿಕವಾಗಿ ಬಲಶಾಲಿಯಾಗಿರಲಿದ್ದೀರಿ. ಈ ಸಮಯದಲ್ಲಿ ಕೆಲವು ಪ್ರಯಾಣಗಳು ಇರಬಹುದು. ಇದು ನಿಮಗೆ ಹೊಸ ಕಲಿಕೆ ಮತ್ತು ಅನುಭವಗಳನ್ನು ತರುತ್ತದೆ. ಈ ಸಂಚಾರದ ಸಮಯದಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಇರಲಿದೆ. ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ. ನಿಮ್ಮ ವಿರೋಧಿಗಳು ದುರ್ಬಲರಾಗಿರುತ್ತಾರೆ. ಹಾಗೆ ನಿಮ್ಮ ಪ್ರಯತ್ನಗಳ ಮೂಲಕ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ. ವೃತ್ತಿ ಮತ್ತು ವ್ಯವಹಾರದಲ್ಲಿಯೂ ಪ್ರಗತಿಯ ಸಾಧ್ಯತೆ ಇರಲಿದ್ದು, ಧಾರ್ಮಿಕ ಪ್ರವಾಸದ ಸಾಧ್ಯತೆ ಇರಲಿದೆ. ಸ್ನೇಹಿತರ ಸಹಾಯದಿಂದಾಗಿ ನೀವು ನಿಮ್ಮ ವ್ಯವಹಾರದಲ್ಲಿ ಲಾಭವನ್ನು ಪಡೆಯಬಹುದು. ಈ ಸಂಚಾರವು ನಿಮ್ಮ ಸಂಗಾತಿಗೂ ಕೂಡ ಉತ್ತಮವಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ತಪ್ಪದೆ ನೀವು ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಕೆಂಪು ಹೂವಿನ ಗಿಡಗಳಿಗೆ ಅಥವಾ ಮರಗಳಿಗೆ ನೀರು ಹಾಕುವುದು ಬಹಳ ಶುಭವೆಂದು ಹೇಳಲಾಗುತ್ತದೆ. ಈ ಪರಿಹಾರವು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಹಾಗೆ ಯಶಸ್ಸಿನ ಹಾದಿಯನ್ನು ತೆರೆಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಇನ್ನು ಮುಂದಿನ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ? ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ಈಗ ನೋಡೋಣ. ಮೊದಲಿಗೆ
ಮೇ ತಿಂಗಳಿನಲ್ಲಿ ಶನಿ ಅಂದರೆ 11ನೇ ಮತ್ತು 12ನೇ ಮನೆ ಅಧಿಪತಿಯು ನಿಮ್ಮ 1ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಇದು 7ರ ಶನಿಗೆ ಕಾರಣವಾಗುತ್ತದೆ. ಹಾಗೆ ಶಾರೀರಿಕ ಶ್ರಮ, ಜವಾಬ್ದಾರಿಗಳು, ಸೋಮಾರಿತನ, ಮಾನಸಿಕ ಒತ್ತಡದ ಮೇಲೆ ತನ್ನ ಪ್ರಭಾವವನ್ನು ಶನಿ ದೇವನು ಬೀರಲಿದ್ದಾರೆ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಎಚ್ಚರಿಕೆಯ ಜೊತೆ ನೀವು ಮುಂದುವರಿಯಬೇಕಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಕುಜನ ಸಂಚಾರ 2 ಮತ್ತು 9ನೇ ಮನೆಯ ಅಧಿಪತಿಯಾಗಿರುವ ಕುಜನು ಈ ಪ್ರಸ್ತುತ ಸಮಯದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ತನ್ನ ಪ್ರವೇಶವನ್ನು ಪಡೆದು ತನ್ನ ಪ್ರಭಾವವನ್ನು ಬೀರಲಿದ್ದಾರೆ. ಧನ ಸ್ಥಾನದಲ್ಲಿ ಕುಜ ಬಲವಾದ ಆರ್ಥಿಕ ಸ್ಥಿತಿ, ಪಿತ್ರಾರ್ಜಿತ ಲಾಭ, ಕಠಿಣ ಮಾತು ಈ ವಿಷಯಗಳ ಮೇಲೆ ತನ್ನ ಪರಿಣಾಮವನ್ನು ಬೀರಲಿದ್ದಾರೆ. ಕೋಪವನ್ನು ಕಡಿಮೆ ಮಾಡಿಕೊಂಡು ತಾಳ್ಮೆಯಿಂದ ಕೆಲಸ ಮಾಡಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ನೀವು ಪಡೆಯಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ. ಬುಧನು ನಿಮ್ಮ 4ನೇ ಮತ್ತು 7ನೇ ಮನೆಯ ಅಧಿಪತಿಯಾಗಿದ್ದಾರೆ. ಈ ಪ್ರಸ್ತುತ ಸಮಯದಲ್ಲಿ 3ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಬುಧನ ಸಂಚಾರದ ಪರಿಣಾಮ ಸಂವಹನದಲ್ಲಿ ವೃದ್ಧಿ, ಸಣ್ಣ ಪ್ರಯಾಣಗಳ ಮೂಲಕ ವ್ಯಾಪಾರದ ಒಪ್ಪಂದಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಿದ್ದಾರೆ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಕೂಡ ನೀವು ನಿರೀಕ್ಷಿಸಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ. ಶುಕ್ರನು 3 ಮತ್ತು 8ನೇ ಮನೆಯ ಅಧಿಪತಿಯಾಗಿದ್ದಾನೆ. ಈ ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ 4ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾರೆ. ಇದರ ಪರಿಣಾಮವು ಗೃಹ ಸೌಖ್ಯ, ವಾಹನದಲ್ಲಿ ಲಾಭ, ಕುಟುಂಬದಲ್ಲಿ ಅನ್ಯೋನ್ಯತೆಗೆ ಹೆಚ್ಚಿನ ಒತ್ತನ್ನು ನೀಡಲಿದ್ದಾರೆ. ಇದರಿಂದಾಗಿ ಈ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ನೀವು ನೋಡಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಗುರುವು ನಿಮ್ಮ 1ನೇ ಮತ್ತು 10ನೇ ಮನೆಯ ಅಧಿಪತಿಯಾಗಿದ್ದಾರೆ. ಈ ಪ್ರಸ್ತುತ ಸಮಯದಲ್ಲಿ 4ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಗುರುವಿನ ಸಂಚಾರದ ಪರಿಣಾಮವು ವೃತ್ತಿಯಲ್ಲಿ ಸ್ಥಿರತೆ, ಮಾನಸಿಕ ಪ್ರಶಾಂತತೆ, ತಾಯಿಗೆ ಶುಭವಾದ ಫಲಿತಾಂಶಗಳನ್ನು ನೀಡಲಿದ್ದಾರೆ. ಗುರುವಿನ ಗ್ರಹ ಗೋಚರ ಫಲಿತಾಂಶ ಹೀಗಿರಲಿದ್ದು, ನಿಮ್ಮ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೀಗಿರಲಿದೆ. ಹಾಗಾದರೆ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ. ಲಗ್ನದಲ್ಲಿ ಶನಿಯ ಸಂಚಾರದಿಂದಾಗಿ ಆಫೀಸ್ನಲ್ಲಿ ಕೆಲವು ಸ್ವಲ್ಪ ನಿಧಾನಗತಿಯ ಕೆಲಸವನ್ನು ನೋಡಲಿದ್ದೀರಿ. ಕೆಲಸಗಳು ನಿಧಾನವಾಗಿ ಸಾಗಲಿದೆ. 4ನೇ ಮನೆಯಲ್ಲಿ ಕರ್ಮದ ಅಧಿಪತಿಯಾಗಿರುವ ಗುರುವಿನಿಂದಾಗಿ ನೀವು ಉದ್ಯೋಗಕ್ಕೆ ಬಲವಾದ ರಕ್ಷಾ ಕವಚವನ್ನು ಪಡೆಯಲಿದ್ದೀರಿ. 10ನೇ ಮನೆ ಅಧಿಪತಿಯಾಗಿರುವ ಗುರು ಈ ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದರಿಂದಾಗಿ ಉದ್ಯೋಗದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಅಥವಾ ಆಗುವ ಅನೇಕ ರೀತಿಯ ತೊಂದರೆಗಳನ್ನು ತಪ್ಪಿಸುವಂತ ಅನೇಕ ರೀತಿಯ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ. ಇನ್ನು ಸೂರ್ಯನು 3ನೇ ಮನೆಯಲ್ಲಿ ಉಪಚಾರ ಸ್ಥಾನದಲ್ಲಿ ಇರುವುದರಿಂದಾಗಿ ವೃತ್ತಿಪರವಾಗಿ ಅದ್ಭುತವಾದ ಅನುಕೂಲತೆ ಉಂಟಾಗಲಿದೆ. ಸೂರ್ಯನು 6ನೇ ಮನೆಗೆ ಶತ್ರು ಮತ್ತು ಸೇವಾ ಸ್ಥಾನದ ಅಧಿಪತಿಯಾಗಿರುವವರು 3ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳು ಅಥವಾ ಶತ್ರುಗಳು ನಿಮ್ಮ ಹತ್ತಿರಕ್ಕೂ ಬರಲಾರರು. ನೀವು ತೆಗೆದುಕೊಳ್ಳುವ ಧೈರ್ಯಶಾಲಿ ನಿರ್ಧಾರಗಳು ಅಧಿಕಾರಿಗಳ ಮೆಚ್ಚುಗೆಗೆ ಕಾರಣವಾಗಲಿದೆ. ಹಾಗೆ ಗುರಿಗಳನ್ನು ತಲುಪಲು ಅನೇಕ ರೀತಿಯ ಅಡೆತಡೆಗಳು ಇರಲಿದೆ. ಅವುಗಳನ್ನು ಮೆಟ್ಟು ನಿಂತು ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಸಾಧಿಸಲಿದ್ದೀರಿ. ಇದು ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದಾಗಿ ಧನ ಲಾಭ, ಆರ್ಥಿಕ ಪರಿಸ್ಥಿತಿಯು ಮೀನ ರಾಶಿಯವರ ಜೀವನದಲ್ಲಿ ಹೇಗಿರಲಿದೆ ಎಂದು ನೋಡೋಣ. ಆರ್ಥಿಕವಾಗಿ ಈ ಪ್ರಸ್ತುತ ಸಮಯದಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಲಿದ್ದೀರಿ. ಮೇ 11ರಂದೇ ಧನ ಮತ್ತು ಭಾಗ್ಯಾಧಿಪತಿಯಾದ ಕುಜನು ತನ್ನ ಸ್ವಂತ ರಾಶಿಗೆ ಅಂದರೆ ನಿಮ್ಮ 2ನೇ ಮನೆಗೆ ಮೇಷ ರಾಶಿಗೆ ತಲುಪಿರುವುದರಿಂದಾಗಿ ಧನ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನ ಅಖಂಡವಾದ ಧನ ಯೋಗದ
ರೂಪು ಆಗಲಿದೆ. ಇದರಿಂದಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರ ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಗಳು ಕಂಡು ಬರಲಿದೆ. ಹಾಗೆ ಮೇ 14ರಂದೇ 2ನೇ ಮನೆಯಲ್ಲಿ ಉಚ್ಚ ಸೂರ್ಯನ ಪ್ರಭಾವದಿಂದಾಗಿ ನೀವು ನಿಮ್ಮ ಆಸ್ತಿಗಳ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ. ಮಾರಾಟದ ಮೂಲಕ ಭಾರಿ ಲಾಭವು ಉಂಟಾಗಲಿದೆ. ಹಿಂದೆ ನಿಂತು ಹೋಗಿರುವ ಹಳೆಯ ಬಾಕಿಗಳು ವಸೂಲಿಯಾಗಲಿದೆ. ಆದರೆ ಲಗ್ನದಲ್ಲಿರುವ ಶನಿಯಿಂದಾಗಿ ಸಂಪಾದಿಸಿದ ಹಣವನ್ನು ಭವಿಷ್ಯಕ್ಕಾಗಿ ಜಾಗರೂಕತೆಯಿಂದ ಉಳಿತಾಯ ಮಾಡುವುದು ಬಹು ಮುಖ್ಯವಾಗಿರಲಿದೆ. ಇದು ಆರ್ಥಿಕವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಗಳಾಗಿದ್ದು, ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮ ಅತಿ ಅವಶ್ಯಕವಾಗಿರಲಿದೆ ಎಂದು ನೋಡೋಣ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜನ್ಮ ರಾಶಿಯಲ್ಲಿ ಶನಿಯ ಸಂಚಾರದ ಪರಿಣಾಮದಿಂದಾಗಿ ಶಾರೀರಿಕ ನೋವುಗಳು, ಸೋಮಾರಿತನ ಅಥವಾ ಕೀಲು ನೋವುಗಳು ಆಗಾಗ್ಗೆ ಕಂಡುಬರಲಿದೆ. ಹಾಗೆ ಕುಜನು ಜನ್ಮ ರಾಶಿಯನ್ನು ಬಿಟ್ಟು 2ನೇ ಮನೆಗೆ ಹೋಗಿರುವುದರಿಂದಾಗಿ ಮಾನಸಿಕ ಆತಂಕ, ಅಪಾಯಗಳ ಭಯ ಬರಬಹುದು. ಹಾಗೆ ಈ ಸಮಯದಲ್ಲಿ 2ನೇ ಮನೆಯಲ್ಲಿ ಕುಜ ಹಾಗೆ ಈ ಸಮಯದಲ್ಲಿ ಸೂರ್ಯನ ಸಂಚಾರದ ಪರಿಣಾಮವು ನಿಮಗೆ ಉಷ್ಣತೆಯನ್ನು ಹೆಚ್ಚಿಸಲಿದೆ. ಇದರೊಂದಿಗೆ ಕಣ್ಣುರಿ, ಬಾಯಿ ಹುಣ್ಣು ಅಥವಾ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡಬಹುದು. ಉಷ್ಣವನ್ನು ಮಾಡುವ ಪದಾರ್ಥಗಳನ್ನು ಸೇವಿಸಬೇಡಿ. ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿ. ಇದರಿಂದಾಗಿ ಆರೋಗ್ಯದಲ್ಲಿ ಉತ್ತಮ ರೀತಿಯ ಚೇತರಿಕೆಯನ್ನು ನೀವು ನೋಡಬಹುದಾಗಿರಲಿದೆ. ಮುಂದಿನದ್ದಾಗಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು ಹೇಗಿರಲಿದೆ ಎಂದು ನೋಡೋಣ. ಕೌಟುಂಬಿಕ ಜೀವನದಲ್ಲಿ ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕವಾಗಿ ಸಂತೋಷವಿದ್ದರೂ ನಿಮ್ಮ ಮಾತಿನ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆ ಅತ್ಯಗತ್ಯವಾಗಿರಲಿದೆ. 2ನೇ ಮನೆಯಲ್ಲಿ ವಾಕ್ ಸ್ಥಾನದಲ್ಲಿ ಕುಜನ ಸಂಚಾರದಿಂದಾಗಿ ನಿಮ್ಮ ಮಾತು ಕತ್ತಿಯಂತೆ ಹರಿತವಾಗಿರಲಿದೆ. ನೀವು ಸತ್ಯವನ್ನೇ ಹೇಳಿದರೂ ಅದು ಇತರರಿಗೆ ಅಹಂಕಾರದಂತೆ ಕಂಡುಬಂದು ವಾಗ್ವಾದಗಳು ಈ ಸಮಯದಲ್ಲಿ ಉಂಟಾಗಲಿದೆ. ಹಾಗಾಗಿ ವಾಗ್ವಾದಗಳಿಗೆ ದಾರಿ ಮಾಡಿಕೊಡಬೇಡಿ. ಹಾಗೆ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಕೋಪವನ್ನು ನಿಯಂತ್ರಿಸಬೇಕಾಗಿರುವುದು ಅತಿ ಅವಶ್ಯಕವಾಗಿರಲಿದೆ. ಶುಕ್ರನು 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಇರುವುದರಿಂದಾಗಿ ಲಗ್ನಾಧಿಪತಿ ಗುರುವಿನೊಂದಿಗೆ ಶುಕ್ರನ ಸಂಯೋಗವು ಒಂದು ಅದ್ಭುತವಾದ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಸಲಿದೆ. ಕುಟುಂಬದೊಂದಿಗೆ ಸೇರಿ ವಾಹನ ಖರೀದಿಸುವ ಅಥವಾ ಮನೆಯನ್ನು ಸುಂದರಗೊಳಿಸಲು ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವ ಅವಕಾಶಗಳನ್ನು ಪಡೆಯಲಿದ್ದೀರಿ. ಹಾಗೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯು ನಿಮಗೆ ಹೆಚ್ಚಿನ ಸಂತೋಷವನ್ನು ತರಲಿದೆ. ಮುಂದಿನದ್ದಾಗಿ ಸ್ವ ಉದ್ಯೋಗ ವ್ಯಾಪಾರವನ್ನು ಮಾಡುತ್ತಿರುವ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಯಾವೆಲ್ಲ ಬದಲಾವಣೆಯನ್ನು ಈ ಪ್ರಸ್ತುತ ಸಮಯದಲ್ಲಿ ನೋಡಲಿದ್ದಾರೆ ಎಂದು ನೋಡೋಣ. ವ್ಯಾಪಾರ ಮತ್ತು ಸ್ವ ಉದ್ಯೋಗವನ್ನು ಮಾಡುತ್ತಿರುವವರಿಗೆ ಇದು ಬಹಳ ಉತ್ಸಾಹಭರಿತ ಸಮಯವಾಗಿರಲಿದೆ. ಸಪ್ತಮಾಧಿಪತಿ ವ್ಯಾಪಾರದ ಕಾರಕ ಬುಧನು ಈ ಪ್ರಸ್ತುತ ಸಮಯದಲ್ಲಿ 3ನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಕ್ಲೈಂಟ್ಗಳು ಸಿಗಲಿದ್ದಾರೆ. ವ್ಯಾಪಾರ ವಿಸ್ತರಣೆಗಾಗಿ ನೀವು ಮಾಡುವ ಪ್ರಯಾಣಗಳು ಉತ್ತಮ ಫಲಿತಾಂಶವನ್ನು ನೀಡಲಿದೆ. ಧನಾಧಿಪತಿ ಕುಜ 2ನೇ ಮನೆಯಲ್ಲಿ ಬಲವಾಗಿ ತನ್ನ ಪ್ರಭಾವವನ್ನು ಬೀರುವುದರಿಂದಾಗಿ ನೀವು ಮಾಡುವ ವ್ಯಾಪಾರ ಒಪ್ಪಂದಗಳು ಆರ್ಥಿಕವಾಗಿ ಲಾಭದಾಯಕವಾಗಿರಲಿದೆ. 4ನೇ ಮನೆಯಲ್ಲಿ ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ಆಟೋಮೊಬೈಲ್ಸ್ ಹಾಗೆ ಇನ್ನಿತರ ಕ್ಷೇತ್ರದಲ್ಲಿ ಅಂದರೆ ಡಿಸೈನಿಂಗ್, ರಿಯಲ್ ಎಸ್ಟೇಟ್, ಇಂಟೀರಿಯರ್ ವ್ಯಾಪಾರಿಗಳಿಗೆ ಈ ಸಮಯ ಅತ್ಯಂತ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಮುಂದಿನದ್ದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ. ವಿದ್ಯಾಕಾರಕನಾದ ಬುಧ ಈ ಪ್ರಸ್ತುತ ಸಮಯದಲ್ಲಿ 3ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಸೇರಿರುವುದರಿಂದಾಗಿ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತದೆ. ಇದರಿಂದಾಗಿ ವಿದ್ಯಾರ್ಥಿಗಳ ಆಲೋಚನಾ ವಿಧಾನ ಚುರುಕಾಗಿ ಬದಲಾಗುತ್ತದೆ. ಕಳೆದ ಸಮಯದಲ್ಲಿ ಆಗಿರುವ ಅನೇಕ ರೀತಿಯ ತೊಂದರೆಗಳನ್ನು ಸರಿಪಡಿಸಿಕೊಳ್ಳಲು ನಿಮಗೆ ಅವಕಾಶಗಳು ಸಿಗಲಿದೆ. ಹಾಗೆ ಏಕಾಗ್ರತೆ ಕೊರತೆ ದೂರವಾಗಲಿದೆ. ಶನಿ ಇರುವುದರಿಂದಾಗಿ ಈ ಸಮಯದಲ್ಲಿ ಕಷ್ಟಪಟ್ಟು ಓದಿದರೆ ಮಾತ್ರ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾಗಿರಲಿದೆ. ಹಾಗೆ ಸೋಮಾರಿತನವನ್ನು ಬಿಟ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಒಂದು
ವೇಳಾಪಟ್ಟಿಯ ಜೊತೆ ಕುಳಿತು ಓದುವುದು ನಿಮಗೆ ಅತಿ ಅವಶ್ಯಕವಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತವಾದ ರ್ಯಾಂಕ್ ಸಾಧಿಸಲಿದ್ದೀರಿ. ಮೀನರಾಶಿಯವರಿಗೆ ಕಷ್ಟಪಟ್ಟು ಓದಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ಖಂಡಿತವಾಗಿಯೂ ಸಿಗಲಿದೆ. ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಪ್ರಮುಖ ಬದಲಾವಣೆಗಳಾಗಿದ್ದು, ಇನ್ನು ಈ ಸಮಯದಲ್ಲಿ ತಪ್ಪದೆ ನೀವು ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ನೋಡೋಣ. ಅವುಗಳನ್ನು ಯಾವುದಕ್ಕೆ ಮಾಡಬೇಕು, ಅವುಗಳನ್ನು ಮಾಡುವುದರಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ಕಾಣಬಹುದು ಎಂಬುದನ್ನು ಈಗ ನೋಡೋಣ ಬನ್ನಿ. ಜನ್ಮ ರಾಶಿಯಲ್ಲಿ ಶನಿಯ ದೋಷ ನಿವಾರಣೆಗೆ ಪ್ರತಿ ಶನಿವಾರದ ದಿನ ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಉತ್ತಮವಾಗಿರಲಿದೆ. ಹಾಗೆ ಹನುಮಾನ್ ಚಾಲಿಸವು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ. ಎರಡನೇದಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು ಉತ್ತಮವಾಗಿರಲಿದೆ. ಎರಡನೇ ಮನೆಯಲ್ಲಿ ಕುಜನಿಂದಾಗಿ ಮಾತಿನ ಭಿನ್ನಾಭಿಪ್ರಾಯಗಳು ಬರದಂತೆ ಇರಲು, ಆರ್ಥಿಕ ಲಾಭಗಳು ಸ್ಥಿರವಾಗಿ ಇರುವುದಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೆಂಪು ಹೂಗಳನ್ನು ನೀಡಿ ಪೂಜಿಸುವುದು ಉತ್ತಮವಾಗಿರಲಿದೆ. ಇನ್ನು ಮೂರನೇದಾಗಿ ದತ್ತಾತ್ರೇಯ ಮತ್ತು ಸಾಯಿಬಾಬಾ ಸೇವೆ. ನಾಲ್ಕನೇ ಮನೆಯಲ್ಲಿರುವ ಲಗ್ನಾಧಿಪತಿ ಗುರುವಿನ ರಕ್ಷಣೆಯನ್ನು ಪಡೆಯಲು ಗುರುವಾರದಂದು ದತ್ತಾತ್ರೇಯಗಳನ್ನು ಸ್ಮರಿಸಿ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ನಿಮ್ಮದಾಗಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ.